ಮದ್ದು ಪಾಪ ನನ್ನ ಮುದ್ದು 2 ದಿನದಿಂದ ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಇವ್ರನ್ನ ಎಬ್ಸೋದಕ್ಕೆ ಮನಸ್ಸು ಆಗ್ತಿಲ್ಲ. ಆದ್ರೆ ಈಗ ಇವ್ರನ್ನ ಎಬ್ಸ್ಲೇಬೇಕು. ತುಂಬಾ ಲೇಟ್ ಆಗೋಗಿದೆ, ಹೊರಡ್ಲೇಬೇಕು. ಏನ್ ಮಾಡ್ಲಿ? ನಿಮ್ದ ಐಡಿಯಾನ ಕಾಪಿ ಮಾಡಿ. ಆದ್ರೂ ಇವ್ರನ್ನ ಎಬ್ಸೋದಕ್ಕೆ ಮನ್ಸೇ ಇಲ್ಲ. ಇಟ್ಸ್ ಓಕೆ. ಹೀಗೆ ಎಪ್ಸಿ ಇಷ್ಟು ಮುದ್ದ ಬೆಳ್ಳಿರುವಾಗ ನೀವು ಆ ನವಿಲ್ಗರಿ ಕಷ್ಟ ಕೊಡ್ತಿದ್ದೀರಲ್ಲ. ಬಾರಿ ಇದ್ದೀರಾ ನೀವು. ಆಗ್ಲೇ ಎಕ್ಸ್ಟ್ರಾ ಆಗ್ಬಿಟ್ಟಿದೆ ನಿಮ್ಗೆ. ನಾನು ಹೋಗ್ಲಿ ಪಾಪ ಅಂತ ಸುಮ್ಮನಿದ್ರೆ ರೀ ನಾನು ಪಾಪನೇ, ನೀವ್ರಿ ಪಾಪಿ. ಅಯ್ಯಯ್ಯೋ, ಏನಿದು ಬೆಳಗ್ಗೆ ಬೆಳಗ್ಗೆ ಈ ರೀತಿ ಬೈತಿದ್ದೀರಾ? ಇನ್ನೇನು ಮತ್ತೆ ನಿಮ್ಮ ಪ್ರೀತಿಲಿ ಮುಳುಗಿ ಬೆದ್ದು ಎದ್ದು ಕುಣ್ದಾಡಿ ಗೆದ್ದು ಸೋತು ಇದೆಲ್ಲ ಮಾಡಿರೋರು ನೀವು ಪಾಪಿ ಅಲ್ದಿ ಇನ್ನೇನ್ರಿ? ಹಾಗಿದ್ರೆ ನೀವು ಪರಮ ಪಾಪಿ. ನಿಮ್ಮ ಹತ್ರ ಒಂದು ಸಿಂಗಲ್ ಐ ಲವ್ ಯು ಹೇಳ್ಸ್ಕೊಡಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ಮಳೆಯಲ್ಲಿ ನಿಂದು ಬೊಕ್ಕೆ ಇಟ್ಕೊಂಡು ಸ್ವೀಟ್ ಆಗಿ ರೊಮ್ಯಾಂಟಿಕ್ ಆಗಿ ಐ ಲವ್ ಯು ಕರ್ಣ ಸರ್ ಅಂತ ಹೇಳ್ದೆ. ನಿಧಿ ಅವ್ರೆ, ಕಾಲೇಜ್ ಬಂದಿರೋದು ಓದೋದಕ್ಕೆ ಅಂತ. ನೀವು ಓದಿನ ಕಡೆ ಗಮನ ಕೊಡಿ. ಇದು ಲವ್ ಅಲ್ಲ, ಇಟ್ಸ್ ಇನ್ಫ್ಯಾಕ್ಚುಯೇಷನ್, ನಾಟ್ ಲವ್. ಹೀಗೆ ಹೇಳಿದ್ರಿ. ಇದಾದ್ರೂ ತಮಗೆ ನೆನಪಿದ್ಯಾ? ನೋಡಿ ಎಷ್ಟು ಡೀಸೆಂಟ್ ಆಗಿದ್ದೆ ನಾನು. ಅಲ್ಲ ರೀ, ಅಂತ ಅನ್ರೊಮ್ಯಾಂಟಿಕ್ ಫೆಲೋನ ರೊಮ್ಯಾಂಟಿಕ್ ಆಗಿ ಹಾಳು ಮಾಡಿರೋ ಕೀರ್ತಿ ನಿಮಗೆ ಸಲ್ಬೇಕಲ್ವಾ? ಇವಾಗ ಹಳೆ ಕತೆ ಬೇಕಾ? ಶುರು ಮಾಡಿದ್ಯಾರೋ? ಮೊದಲು ಬೇಗ ಇದ್ ರೆಡಿಯಾಗಿ. ಇವತ್ತು ಎಷ್ಟು ಇಂಪಾರ್ಟೆಂಟ್ ದಿನ ಅಂತ ನಿಮಗೆ ಮರ್ತೋಯ್ತಾ? ಭುವನೇಶ್ವರಿ ಅವರು ನಮ್ಮ ಹಾಸ್ಪಿಟಲ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಮರ್ಸೋಗ್ಬಿಟ್ಟಿತ್ತು. ಸರಿ, ನಾ ಬೇಗ ರೆಡಿ ಬರ್ತೀನಿ. ಆರಾಮಾಗಿ ರೆಡಿಯಾಗಿ. ಆದರೆ ಒಂಚೂರು ಬೇಗ ಹೊರಡೋಣ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿದೆಯಲ್ಲ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು ಅನಿಸ್ತಿದೆ. ನಿಮಗೆ ಓಕೆ ಅಲ್ವಾ? ಇಲ್ಲ, ನಾಟ್ ಓಕೆ. ಹಾಗಿದ್ರೆ ಬೇಡ ಬಿಡಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಎಷ್ಟು ಪಾಪ ಅಲ್ವಾ ನೀವು? ಅಲ್ಲ ರೀ, ನಮ್ಮ ಲೈಟ್ ಹೌಸ್ ಅದು ದೇವಸ್ಥಾನಕ್ಕೆ ಹೋಗೋಣ ಅದನ್ನ ನಾ ಯಾವತ್ತಾದ್ರೂ ಬೇಡ ಅಂತೀನ? ಸರಿ, ಹಾಗಿದ್ರೆ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ಬೇಗ ಸ್ನಾನ ಮಾಡ್ಬೇಕಾ? ಇಲ್ದ ಹೋದ್ರೆ ಲೇಟ್ ಆಗುತ್ತಲ್ಲ. ಸರಿ ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತು ಹಾಗಲ್ಲ, ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಪ್ರೈವೇಟ್ ಟೀಚರ್ ಹೇಳ್ಕೊಟ್ಟಿದ್ರು. ಸೊ ಕೆಲಸ ಬೇಗ ಆಗುತ್ತಲ್ವಾ? ಜನ ಹೆಲ್ಪ್ ಮಾಡೋಕ್ಕೂ ರೆಡಿ ಇಲ್ಲಪ್ಪ. ಕಾಲ ಕೆಟ್ಟೋಯ್ತು. ನಾನೇನಾದ್ರೂ ಹಾಗೆ ಹೆಲ್ಪ್ ಮಾಡಕ್ ಬಂದ್ರೆ ನಾಳೆ ಬೆಳಗ್ಗೆ ಆದ್ರೂ ಹಾಸ್ಪಿಟಲ್ಗೆ ರೀಚ್ ಆಗಕ್ಕಾಗಲ್ಲ. ಹೊರಡಿ ಬೇಗ ಹೋಗಿ. ನೀವಾ? ನಾನು ಟವಲ್ ಕಲರ್ ನಿಮ್ಮ ಸೀರೆ ಕಲರ್ ಒಂದೇ ಇದೆಯಲ್ಲ, ಕನ್ಫ್ಯೂಸ್ ಆಗಿ ಬಂದ್ಬಿಟ್ಟೆ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಾಗಿದೆ. ಸೇಮ್ ಕಲರ್? ಸೇಮ್ ಕಲರ್. ಏನು ಜೋಡಿ ಹಕ್ಕಿಗಳು ಇಷ್ಟು ಬೇಗ ರೆಡಿಯಾಗಿ ಹೊರಟಿದ್ದೀರಾ? ಏನು ವಿಶೇಷ? ಇವತ್ತು ನಮ್ಮೆಲ್ಲರೂ ಪಾಲಿಗೂ ಹೊಸ ದಿನ ಆಚಿ. ಮತ್ತೆ ಹಾಸ್ಪಿಟಲು ನಮ್ಮ ಕೈ ಸೇರ್ತಿದೆ. ಎಲ್ಲ ಮೊದಲಿನ ಥರ ಆಗ್ತಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಬೇಗ ಹೊರಟು. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅದಕ್ಕೆ ಹೇಳೋದು, ಅಡ್ವೈಸ್ ಕೊಡೋ ಹೆಂಡತಿ ಪಕ್ಕದಲ್ಲಿದ್ರೆ ಮನಸ್ಸು ಮನೆ ಎರಡು ಬೆಳಗುತ್ತೆ ಅಂತ. ಅದು ನನ್ಗೆ ಗೊತ್ತು ಬಂಗಾರಿ. ಅದಕ್ಕೆ ಅಲ್ವಾ ಇನ್ನು ಲೈಟ್ ಹೌಸ್ ಅಂತ ಕರೆಯೋದು ಅಲ್ವಾ ನಿಧಿ? ಎಲ್ಲ ನಿಮ್ಮ ಮನದ ಭಾವ ಪತಿದೇವ್ರೆ. ಆದ್ರೂ ನೀವೆಲ್ಲರೂ ಸೇರ್ಕೊಂಡು ಈ ಪಾರ್ಟಿ ಹೋಗ್ಲಿದ್ರೆ ನನ್ನ ತಲೆ ಮೇಲೆ ಇಷ್ಟು ಕೊಂಬಂದ್ಬಿಡುತ್ತೆ ಅಷ್ಟೇ. ಹಲೋ ಹಲೋ ಹಲೋ, ಕೊಂಬು ಯಾರಿಗೆ ಬರುತ್ತೆ ಅಂತ ಆಮೇಲೆ ಯೋಚನೆ ಮಾಡೋಣ. ಮೊದಲು ನೀವಿಬ್ರು ಬನ್ನಿ. ಬನ್ನಿ ಬನ್ನಿ ಬನ್ನಿ. ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನೆಯವ್ರ ದೊಡ್ಡರ ಆಶೀರ್ವಾದ ಬೇಕು. ನಿಮ್ಮ ತಾತನ ಕೈ ಮುಗಿದು ಆಶೀರ್ವಾದ ತಗೊಳ್ಳಿ. ಯಾವುದೋ ಕೆಟ್ಟ ಕಳೆಯಿಂದ ನಮ್ಮ ಆಸ್ಪತ್ರೆಗೆ ಈ ರೀತಿ ಸಮಸ್ಯೆಗಳಾಗಿದೆ. ಆದರೆ ಖಂಡಿತವಾಗ್ಲೂ ಸತ್ಯಕ್ಕೆ ಸಾವಿಲ್ಲ. ಸುತ್ತಕೊಂಡಿರೋ ಕಂಟಕ ಕಳೀತಾ ಇದೆ. ಇವರ ಪ್ರಾಮಾಣಿಕತೆಯಿಂದ ನಿಮ್ಮ ಕನಸಿನ ಆಸ್ಪತ್ರೆ
ಮತ್ತೆ ನಮ್ಗೆ ವಾಪಸ್ ಬರ್ತಾ ಇದೆ. ಈಗ ನೀವೇ ಈ ಮಕ್ಕಳನ್ನ ಕಾಪಾಡಬೇಕು. ಮುಂದೆ ಯಾವತ್ತೂ ಈ ರೀತಿ ತೊಂದರೆ ಆಗ್ದಲೇ ಇರೋ ಹಾಗೆ ನೀವು ಇವ್ರನ್ನ ರಕ್ಷಣೆ ಮಾಡಬೇಕು. ಆ ಭುವನೇಶ್ವರಿ ಯಾವುದೇ ತಕರಾರು ಮಾಡದೆ ನಮ್ಮ ಹಾಸ್ಪಿಟಲ್ನ ಕರ್ಣನ್ ಕೈಗೆ ವಾಪಸ್ ಕೊಡೋ ಹಾಗೆ ಮಾಡಿ ಇವರಿಬ್ರಿಗೂ ಆಶೀರ್ವಾದ ಮಾಡಿ. ತಾರಮ್ಮ, ಭುವನೇಶ್ವರಿ ಅವ್ರ ಹತ್ರ ಮಾತಾಡಿದ್ರಾ? ಅವ್ರು ಏನು ಹೇಳಿದ್ರು? ಇನ್ನೂ ಅವ್ರೇನು ಫೋನ್ ಮಾಡಿಲ್ಲ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ, ಅಲ್ಲೇ ಎಲ್ಲ ಗೊತ್ತಾಗುತ್ತೆ. ಹೌದು, ಅದು ಸರಿನೇ. ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಬಂಗಾರಿ, ನೀನು ಬರ್ತೀಯಾ? ಭುವನೇಶ್ವರಿ ಕಡೆಯವ್ರು ಸರಿ ಇಲ್ಲ. ಯಾರು ಏನು ಅಂತ ನೋಡದೆ ಮಗು ಕೊಡ್ದಾಗ ಏನೇನೋ ಮಾತಾಡ್ಬಿಡ್ತಾರೆ. ಸುಮ್ಮನೆ ನಿಂಗೆ ಯಾಕೆ ತಲೆನೋವೆಲ್ಲ? ಪ್ಲೀಸ್ ಬೇಡ. ನೀವೆಲ್ಲ ತಲೆನೋವು ಮಾಡ್ಕೊಂಡ್ರೆ ಪರವಾಗಿಲ್ವಾ? ಇದು ನಮ್ಮ ಹಾಸ್ಪಿಟ್ಲಿಗೆ ಬಂದಿರೋ ಸಮಸ್ಯೆ. ಇದನ್ನ ಸರಿಪಡಿಸೋ ಜವಾಬ್ದಾರಿ ನನ್ನ ಮೇಲೂ ಇದೆ. ಆದ್ರೂ ನೀನ್ ಟೋ ಆಗೋ ಥರ ಏನಾದರೂ ಆದ್ರೆ ಏನೂ ಅಂದ್ಕೋಬೇಡ. ನಾನು ಕಲ್ಲಾಗ್ಬಿಟ್ಟಿದ್ದೀನಿ. ಇಂಥದನ್ನೆಲ್ಲ ನಾನು ಎಷ್ಟು ನೋಡಿದ್ದೀನಿ ಹೇಳು? ಏನೂ ಆಗಲ್ಲ. ಒಂದು ವೇಳೆ ಆದ್ರೂ ಮನ್ಸ್ಗೂ ತಗೊಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳೋದು ಇಲ್ಲ. ಸರಿನಾ? ಸರಿ, ಬಾ. ಒಂದು ನಿಮಿಷ, ಬಂದೆ. ಅಜಯ್, ಇದೇನು? ಇದನ್ನ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಲೇ ಇರ್ಲಿ ಅಂತ ಹಾಸ್ಪಿಟ್ಲಿಗೆ ಕಟ್ಟು ಅಂತ ನಾನು ಅವತ್ತೇ ಕರ್ಣಂಗೆ ಹೇಳಿದ್ದೆ. ಅವನ್ ಕಟ್ಟೋ ಅಷ್ಟೊತ್ತಿಗೆ ಹೀಗೆಲ್ಲ ಆಗೋಯ್ತು. ಇದನ್ನ ನಾನಿವತ್ತು ಕಟ್ಟಲೇಬೇಕು. ನೋಡ್ತಾ ಇರಿ, ಎಲ್ಲ ಒಳ್ಳೇದಾಗತ್ತೆ. ಆಗ್ಲೇಬೇಕು, ಆಗೇ ಆಗತ್ತೆ. ಓಕೆ ಬಂಗಾರಿ, ನಿಂಗೆ ಏನು ಅನ್ಸುತ್ತೋ ಅದು ಮಾಡು. ನಿನ್ನ ಆಶೀರ್ವಾದ ತಾತನ ಕನ್ಸಿದ್ರನೇ ಅಲ್ವಾ ನಾವು ಬೆಳೆಯೋಕ್ಕಾಗೋದು. ನಿಮ್ ತಾತನ ಹತ್ರ ಮನ್ಸಿನ ಮಾತೆಲ್ಲ ಹೇಳ್ಕೊಂಡಿದ್ದಾಗಿದೆ ಕೊಡು. ಖಂಡಿತ ಆಸ್ಪತ್ರೆ ನಿನ್ ಕೈ ಸೇರುತ್ತೆ. ನಾಳೆ ಇವ್ರ ಹುಟ್ಟೆ ತಬ್ಬನ ಹಾಸ್ಪಿಟ್ಲಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ತಾ ಇರ. ಸಖತ್ ಗ್ರ್ಯಾಂಡ್ ಆಗಿ ಮಾಡೋಣ. ಸರಿ, ಮತ್ತೆ ನಡೀವಿ, ಹೋಗೋಣ.